श्रीगुरुभ्यो नमः। हरिः ओम्। योऽन्तः प्रविश्य मामाजमिमां वसन्तां सञ्जीवयत्यखिलशक्तिधरस्वधाम्नां अन्यांश्च च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। भवति धनुभावादेडमोपराग्नेडमतिरभिजन्तो जायते प्राज्ञमौलिः। सकलवचनचेतो देवता भारती सा नमोजसि दत्तां सन्निधिं मानसे च। तपोविद्याविरक्त्या सद्गुणो खाकलानं वादिराजगुरोन् वन्दे हयग्रीवपदाश्रयान्। पूज्याय राघवेन्द्राय सद्धर्मरताय च भजतां कल्पवृक्षाय नमतां कामधेनवे। ब्रह्मचर्य हरिप्रेतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः। अवतु माम् अवतु भक्तारम्। शांति शांति शांति। ಐತರೇಯ ಉಪನಿಷತ್ತಿನ ಯಥಾಶಕ್ತಿಯಾಗಿ ಯಥಾಮತಿಯಾಗಿ ಅದರ ಚಿಂತನೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡುವ. ಐತರೇಯ ಉಪನಿಷತ್ತು ಅತ್ಯಂತ ಒಂದು ಆಚಾರ್ಯರು ಕೂಡ ಮಧ್ವಯುಗದಲ್ಲಿ ಐತರೇಯ ಉಪನಿಷತ್ತಿಗೆ ತುಂಬ ಮಹತ್ವವನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಆ ಐತರೇಯ ಉಪನಿಷತ್ತಿನ ವ್ಯಾಖ್ಯಾನವನ್ನು ಆಚಾರ್ಯರು ಮಧ್ವರು ಮಾಡ್ತಾ ಇದ್ರು ಅಂತ ಹೇಳಿಕೊಂಡು ಅಷ್ಟು ಅದರ ಮಹತ್ವವನ್ನು ಹೇಳ್ತಾರೆ. ಅಂತಹ ಐತರೇಯ ಉಪನಿಷತ್ತಿನ ಯಥಾಶಕ್ತಿಯಾಗಿ ಯಥಾಮತಿಯಾಗಿರ್ತಕ್ಕಂತಹ ಚಿಂತನೆಯನ್ನು ಇವತ್ತಿನಿಂದ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ. ಆರಂಭದಲ್ಲಿ ಈ ಉಪನಿಷತ್ತು ಯಾಕೆ ಆರಂಭ ಆಯಿತು, ಏನು ಇದರ ಇತಿಹಾಸ ಅಂತ ಕೇಳಿದ್ರೆ ಅದಕ್ಕೆ ಆ ಉಪನಿಷತ್ತಿನ ಅದರ ಇತಿಹಾಸವನ್ನು ಹೇಳ್ತಾರೆ. ಪ್ರಾದುರ್ಭವೋ ಭಗವಾನ್ ತಪಸ ಇತರೇಯ ನಾರಾಯಣೋ ಅಬ್ಜಸ್ತಸ್ಯ ವಿಶಾಲಾಂನಃ ಅಂತ ಹೇಳಿಕೊಂಡು ಇದರ ಈ ಉಪನಿಷತ್ತಿನ ಒಂದು ಇತಿಹಾಸವನ್ನು ಹೇಳ್ತಾರೆ. ಹೇಗೆ ಈ ಉಪನಿಷತ್ತು ಆರಂಭ ಆಯಿತು, ಎಲ್ಲಿಂದ ಈ ಉಪನಿಷತ್ತು ಹೊರಟಿತು ಅಂತ ಕೇಳಿದರೆ ಅದಕ್ಕೆ ಉಪನಿಷತ್ತುಕಾರರು ಹೇಳ್ತಾರೆ. ಅದರ ಇತಿಹಾಸವನ್ನು ಋಕ್ಸಂಹಿತೆಯ ಒಂದು ಮಾತನ್ನು ಇಲ್ಲಿ ಪ್ರಮಾಣವನ್ನಾಗಿ ಕೊಡ್ತಾರೆ. ಆ ಭಗವಂತ ನಾರಾಯಣ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಆ ಬ್ರಹ್ಮನ ಮಗನಾಗಿರ್ತಕ್ಕಂತಹ ಏನು ವಿಶಾಲ ರಾಜ, ಹಾಗೆ ಇತರಾದೇವಿಯ ಆ ತಪಸ್ಸಿನ ಫಲವಾಗಿ ತಾನು ಬರ್ತಾನೆ. ಆ ಬಂದಿರತಕ್ಕಂತಹ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಯಾಗಶಾಲೆಯನ್ನು ಪ್ರವೇಶ ಮಾಡಿದಾಗ ಅವನ ಪ್ರಾದುರ್ಭವ ತಪಸ ಇತರೇಯ ನಾರಾಯಣ ಅಬ್ಜಸುತಸ್ಯ ಅಬ್ಜಸುತ ಯಾರು ಬ್ರಹ್ಮನ ಮಗನಾಗಿ ಅದೇ ರೀತಿಯಾಗಿ ಎಲ್ಲಿಗೆ ಬರ್ತಾನೆ ಅಂತ ಕೇಳಿದರೆ ತಸ್ಮಿನ್ ಗತೆ ಅಧ್ವರಂ ಅಭೂತ ಸ್ವರ ವಿಪ್ರಸಂಗ ನಿಶ್ಚೇದನು ಪದ್ಮಭವೋ ಅವನು ಆ ದೇವತೆಗಳ ಯಾಗವನ್ನು ಮಾಡತಕ್ಕಂತಹ ಯಾಗಶಾಲೆಗೆ ಹೋದಾಗ ಅದ್ಭುತವಾಗಿರ್ತಕ್ಕಂತಹ ತೇಜಸ್ಸಿನ ಸಮೂಹವುಳ್ಳಂತಹ ಭಗವಂತನನ್ನು ನೋಡಲು ಅವನ ಆ ತೇಜಸ್ಸನ್ನು ನೋಡಲಿಕ್ಕಾಗದೆ ಎಲ್ಲ ದೇವತೆಗಳು ಕೂಡ ಅದರತಕ್ಕಂತಹ ಋಷಿಮುನಿಗಳು ಎಲ್ಲರೂ ಕೂಡ ತಾವು ನಿಶ್ಚೇತನ ಯಾವುದೇ ರೀತಿಯಾಗಿರ್ತಕ್ಕಂತಹ ನಿಷ್ಕ್ರಿಯರಾಗಿ ಬಿಟ್ಟರು ಅಂತ ಹೇಳ್ತಾರೆ. ಅಂತಹ ಭಗವಂತ ಆ ಯಾಗಶಾಲೆಗೆ ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರತಕ್ಕಂತಹ ಋಷಿಮುನಿಗಳು ಎಲ್ಲರೂ ಕೂಡ ಆ
ಆ ಭಗವಂತನ ಅದ್ಭುತವಾಗಿರತಕ್ಕಂತಹ ತೇಜಸ್ಸಿನ ಸಮೂಹದ ಮುಂದೆ ತುಂಬ ಅವರು ನಿಶ್ಚೇತನರಾಗಿ ಬಿಡ್ತಾರೆ. ಅದಾದ ಮೇಲೆ ಆ ಭಗವಂತನನ್ನ ಬ್ರಹ್ಮ ಸ್ತೋತ್ರ ಮಾಡ್ತಾನಂತೆ. ಯಾಕೆ ಅಂತ ಕೇಳಿದ್ರೆ ಬ್ರಹ್ಮದೇವರಿಗೆ ಭಗವಂತನ ತೇಜಸ್ಸಿನ ಚೆನ್ನಾಗಿ ಪರಿಚಯ ಇತ್ತು. ಆದ್ದರಿಂದ ಆ ಬ್ರಹ್ಮದೇವರಿಂದ ಸ್ತುತಿಸಲ್ಪಟ್ಟಿರತಕ್ಕಂತಹ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಏನು ಅವನನ್ನ ದಾಸರು ಅಂತ ಹೇಳಿಕೊಂಡು ಅವನು ಸ್ತೋತ್ರ ಮಾಡ್ತಾರೆ. ಅದಾದ ಮೇಲೆ ಈ ಐತರೇಯ ಉಪನಿಷತ್ತಿನ ಭಗವಂತ ತನ್ನ ಮಡದಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿಗೆ ಅದನ್ನ ಉಪದೇಶ ಮಾಡ್ತಾನೆ. ದಾಸತ್ವಂ ಆಪುರತಃ ಏವ ಮಹತ್ಸುರಾಣ ದಾಸತ್ವತಃ ಮಹೀದಾಸ ಇತಿ ಪ್ರಸಿದ್ಧ. ಹೀಗೆ ಆ ಅವದತ್ತ ರಮಾಯಿ ಭಗವಂತ ಯಾರಿಗೆ ಆರಂಭದಲ್ಲಿ ಹೇಳಿದ್ದು ಅಂತ ಕೇಳಿದ್ರೆ ಈ ಉಪನಿಷತ್ತನ್ನ ಆರಂಭದಲ್ಲಿ ರಮಾದೇವಿಗೆ ಲಕ್ಷ್ಮೀದೇವಿಗೆ ಇದರ ಉಪದೇಶವನ್ನ ಭಗವಂತ ಮಾಡ್ತಾನೆ. ಅದಾದ ಮೇಲೆ ಆ ಬ್ರಹ್ಮನ ಮುಖದಿಂದಾಗಿ ಅದೇ ಋಕ್ಷಾಖೇವರು ಯಾರಿದ್ದಾರೆ ಆ ಋಕ್ಷಾಖೇವರು ಇದನ್ನ ಅಧ್ಯಯನ ಮಾಡ್ತಾರೆ. ಇದರಲ್ಲಿ ಏನಿದೆ ಅಂತ ಕೇಳಿದ್ರೆ ಯಸ್ಯಾಂ ರಹಸ್ಯಂ ಉದಿತಂ ಪರಮಂ ಹಿ ವಿಷ್ಣು, ಭಗವಂತನ ಅದ್ಭುತವಾಗಿರತಕ್ಕಂತಹ ಪರಮರಹಸ್ಯವನ್ನ ಈ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಸಹ ಬಹ್ವಚ್ಚೈ ಪ್ರಪಟಿತ ಚತುರಾನನ ಸ್ಯಾತ್, ಭಗವಂತನ ಅದ್ಭುತವಾಗಿರತಕ್ಕಂತಹ ರಹಸ್ಯವನ್ನ ತಾನು ತನ್ನ ಸ್ವರೂಪವನ್ನ ಅದೇ ರೀತಿಯಾಗಿ ಆ ಭಗವಂತನ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ವ್ಯಾಪಾರವನ್ನ ಎಲ್ಲವನ್ನೂ ಕೂಡ ಈ ಉಪನಿಷತ್ತು ಹೇಳ್ತದೆ. ಮಹಾಭೂತಿ ಶ್ರುತಿ ಸೈಷ ಮಹಾಭೂತಿ ಯಥೋ ಹರಿ ಅಂತ ಅವನನ್ನು ಕೊಂಡಾಡ್ತದೆ. ಎಂಥವನು ಅಂತ ಕೇಳಿದ್ರೆ ಆ ಭಗವಂತ ಆ ವಿಷ್ಣುವಿನ ರೂಪಗಳು ಏನೆಲ್ಲ ಇದೆ ಅದರಲ್ಲಿ ಭಗವಂತನ ನಾಶರಹಿತನಾಗಿರ್ತಕ್ಕಂಥವನು, ಅದೇ ರೀತಿಯಾಗಿ ಶಾಶ್ವತನಾಗಿರ್ತಕ್ಕಂಥವನು, ಅದೇ ರೀತಿಯಾಗಿ ಇನ್ನೂ ಅನೇಕ ಅವನ ಭಗವಂತನ ವಿಶಿಷ್ಟವಾಗಿರ್ತಕ್ಕಂತಹ ಗುಣಗಳು, ಸಾಮಾನ್ಯ ಗುಣಗಳಲ್ಲ, ಅದ್ಭುತವಾಗಿರ್ತಕ್ಕಂತಹ ಗುಣಗಳನ್ನ ಈ ಉಪನಿಷತ್ತು ಹೇಳ್ತದೆ ಅಂತ ಹೇಳಿಕೊಂಡು ಈ ಉಪನಿಷತ್ತು ಯಾವ ಕಾರಣದಿಂದಾಗಿ ಬಂತು, ಆ ಉಪನಿಷತ್ತಿನ ರಹಸ್ಯ ಇದರ ಬಗ್ಗೆ ನಮಗೆ ಹೇಳ್ತದೆ. ಅದಾದ ಮೇಲೆ ಉಪನಿಷತ್ತು ಆರಂಭವಾಗ್ತದೆ. ಹೇಗೆ ಅಂತ ಕೇಳಿದ್ರೆ ಏಷವಂತ ಏತತ್ ಕರ್ಮ ಏತತ್ ಬ್ರಹ್ಮ ಏತತ್ ಸತ್ಯಂ ತಸ್ಮಾತ್ ನ ಪ್ರಮದ್ಯೇತ್ ಪ್ರಮಾದ್ಯೇತ್ ತನ್ನಾಧೀಯಾತ್ ತನ್ನ ಹ್ಯತ್ಯಾಯನ್ ಪೂರ್ವೇ ಏ ಅತ್ಯಾಯಂತೆ ಪರಾಭೂ. ಇದು ಐತರೇಯ ಉಪನಿಷತ್ತು ಆರಂಭವಾಗತಕ್ಕಂಥ ಒಂದು ಮಂತ್ರ. ಐತರೇಯ ಇತರಾದೇವಿಯಿಂದ ಏನೋ ಪ್ರವರ್ತಿತವಾಗಿ ಇತರಾದೇವಿಯ ಮಗನಾಗಿರ್ತಕ್ಕಂತಹ ಅವನ ಮೂಲಕವಾಗಿ ಈ ಉಪನಿಷತ್ತು ಏನು ಬಂದಿದೆ ಅಲ್ಲಿಂದ ತುಂಬ ಪ್ರವಾಹವಾಗಿ ನಮ್ಮಲ್ಲಿಯ ತನಕ ಋಷಿಮುನಿಗಳ ಪ್ರವರ್ತಯವಾಗಿ ನಮ್ಮಲ್ಲಿಯ ತನಕ ಇದರ ಪ್ರವಾಹ ಎಂಬುದು ಬಂದಿರತಕ್ಕಂತಹದ್ದು. ಅಂತಹ ಈ ಐತರೇಯ ಉಪನಿಷತ್ತಿನ ಅದರ ಚಿಂತನೆಯನ್ನ ಯಥಾಶಕ್ತಿಯಾಗಿ ಅದರ ಯಥಾಮತಿಯಾಗಿರತಕ್ಕಂತಹ ಚಿಂತನೆಯನ್ನ ಇವತ್ತಿನಿಂದ ನೋಡುವಂತಹ ಪ್ರಯತ್ನವನ್ನು ಮಾಡುವ. ಈ ಉಪನಿಷತ್ತು ಆರಂಭವಾಗುವಾಗ ಏನಾರಂಭವಾಗ್ತದೆ ಅಂತ ಕೇಳಿದ್ರೆ ಏಷವಂತ ಏತತ್ ಕರ್ಮ ಏತತ್ ಬ್ರಹ್ಮ ಏತತ್ ಸತ್ಯಂ ಅಂತ ಹೇಳಿಕೊಂಡು ಅವನ ಭಗವಂತನ ಸ್ವರೂಪವನ್ನ ಹೇಳ್ತದೆ. ಎಂಥವನು ಅಂತ ಕೇಳಿದ್ರೆ ಅವನನ್ನ ಭಗವಂತನನ್ನ ಚೆನ್ನಾಗಿ ಯಾರು ಆರಾಧನೆ ಮಾಡ್ತಾರೆ, ಅವನನ್ನ ಯಾರು ಚೆನ್ನಾಗಿ ನಂಬ್ತಾರೆ, ಅಂಥವನನ್ನ ಅಂತಹ ಭಗವಂತನನ್ನ ಯಾರು ಉಪಾಸನೆ ಮಾಡ್ತಾರೆ ಅವರಿಗೆ ಯಾವ ಕಾಲಕ್ಕೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ದುರ್ಗತ್ಯಾದಿಗಳು ಆಗೋದಿಲ್ಲ ಎಂಬುದನ್ನ ಈ ಉಪನಿಷತ್ತು ಆರಂಭದಲ್ಲಿ ನಮಗೆ ತಿಳಿಸಿಕೊಡ್ತದೆ. ಏನು ಇದು ಆರಂಭವಾಗುವಾಗ ಏನು ಹೇಳ್ತದೆ ಅಂತ ಕೇಳಿದ್ರೆ ಆ ಭಗವಂತ ಏಷ ಪಂಥ ಏತತ್ ಕರ್ಮ, ಯಾರು ಭಗವಂತ ಕರ್ಮ ಮತ್ತೆ ಮೋಕ್ಷ ಯಾವುದು ಕರ್ಮ ಎಂಬುದು ಯಾಕೆ ಅಂತ ಕೇಳಿದ್ರೆ ಏಷ ಪಂಥ ಏತತ್ ಕರ್ಮ, ಅವನು ದಾರಿ,
ಯಾವುದಕ್ಕೆ ದಾರಿ ಭಗವಂತ ಅಂತ ಕೇಳಿದ್ರೆ ಮೋಕ್ಷದ ದಾರಿಯನ್ನು ತೋರಿಸ್ಲಿಕ್ಕಿರತಕ್ಕಂಥವನು. ಯಾಕೆ ಹೇಳ್ತದೆ ಮುಂದೆ ಉಪನಿಷತ್ತು ಹೇಳ್ತದೆ, ಆ ಗುಣಪೂರ್ಣನಾಗಿರ್ತಕ್ಕಂತಹ ಬ್ರಹ್ಮನಲ್ಲಿ ಏನ ಸತ್ಯಂ, ಅವನು ಸತ್ಯ. ಯಾಕೆ ಅಂತ ಕೇಳಿದ್ರೆ ಅವನಲ್ಲಿ ಯಾವ ಕಾಲಕ್ಕೂ ಕೂಡ ಅಸತ್ಯತ್ವ ಎಂಬುದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸದಾ ಕಾಲದಲ್ಲೂ ಕೂಡ ತ್ರೈಕಾಲಿಕ ಸತ್ಯ. ಭಗವಂತ ಭೂತ ಭವಿಷ್ಯತ್ ವರ್ತಮಾನ ಈ ಮೂರೂ ಕಾಲದಲ್ಲಿ ಯಾರು ಸತ್ವವುಳ್ಳವನೋ ಅವನನ್ನ ಸತ್ಯ ಅಂತ ಕರೀತಾರೆ. ಅಂತಹ ಭಗವಂತನನ್ನ ಸತ್ಯ ಅಂತ ಕರೀತಾರೆ. ಸರಿ, ಏನು ಮಾಡ್ತಾನೆ ಅಂತ ಕೇಳಿದ್ರೆ ತಸ್ಮಾತ್ ನ ಪ್ರಮಾದ್ಯೇತ್, ಅವನನ್ನ ಚಿಂತನೆ ಮಾಡುವಲ್ಲಿ, ಅವನನ್ನ ಉಪಾಸನೆ ಮಾಡುವಲ್ಲಿ ನ ಪ್ರಮಾದ್ಯೇತ್, ಪ್ರಮಾದವನ್ನ ಪಡಬಾರ್ದು ಅಂತ ಹೇಳ್ತಾರೆ. ಪ್ರಮಾದ ಅಂತ ಹೇಳಿದ್ರೆ ಅವನನ್ನ ತಿಳಿಯುವಂತಹ ವಿಷಯದಲ್ಲಿ ಯಾವುದೋ ವಿಪರೀತವಾಗಿ ತಿಳಿಯುವಂತಹದ್ದು, ಇದು ಸುಳ್ಳು, ಇದು ಮಾಡಬಾರದು. ನ ಪ್ರಮಾದ್ಯೇತ್ ತನ್ನಾತೀಯಾತ್, ಮತ್ತೆ ಅವನನ್ನ ಉಪಾಸನೆಯನ್ನ ಯಾವ ಕಾಲಕ್ಕೂ ಬಿಡಬಾರದು. ನ ಪ್ರಮಾದ್ಯೇತ್ ತನ್ನಾತೀಯಾತ್, ಅವನನ್ನ ಉಪಕ್ರಮಿಸಿ ಹೋಗುವಂತಹದ್ದು, ಅವನನ್ನ ಅತಿಕ್ರಮಿಸಿ ಹೋಗುವಂತಹದ್ದು ಅದು ಮಾಡಬಾರದು. ಯಾಕೆ? ಅವನನ್ನ ಸದಾ ಕಾಲದಲ್ಲೂ ಕೂಡ ಅವನದ್ದೇ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ತನ್ನಾತೀಯಾತ್ ಜನತ್ಯ ಹತ್ಯಾಯನ್ನ ಪೂರ್ವೇ ಹೇಳ್ತಾರೆ. ಇತರ ದೇವತಾ ಉಪಾಸನೆಯನ್ನ ಮಾಡ್ತೇನೆ, ಇಲ್ಲ, ಇತರ ದೇವತಾ ಉಪಾಸನೆಯನ್ನ ಮಾಡ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಉಪಾಸನೆಯನ್ನ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಇತರ ಉಪಾಸನೆಯನ್ನೇ, ಇತರ ದೇವತಾ ಉಪಾಸನೆಯನ್ನೇ ಬಿಡಬೇಕು ಅಂತ ಹೇಳಿದ್ದಲ್ಲ. ಮತ್ತೆ ಇತರ ದೇವತಾ ಉಪಾಸನೆಯನ್ನ ಹೇಗೆ, ಅದನ್ನೇ ಉತ್ತಮ ಅಂತ ಹೇಳಿಕೊಂಡು ಅದೇ ಸರ್ವೋತ್ತಮ. ಇತರ ದೇವತಾ ಉಪಾಸನೆಯಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ನಾವು ಉಪಾಸನೆಯಲ್ಲಿ ತುಂಬ ಜಾಗರೂಕರಾಗಿರಬೇಕು. ಯಾಕೆ ಅಂತ ಕೇಳಿದ್ರೆ ಉಪಾಸನೆ ಎಂಬುದು ಅದು ನಮ್ಮ ಔನ್ನತ್ಯಕ್ಕೆ, ಅದೇ ರೀತಿಯಾಗಿ ಅಧೋಗತಿಗೆ ಎರಡೂ ಕೂಡ ನಮ್ಮ ಉಪಾಸನೆ ಕಾರಣವಾಗ್ತದೆ. ಯಾಕೆ ಅಂತ ಕೇಳಿದ್ರೆ ಭಗವಂತನನ್ನ ಯಾವ ರೀತಿಯಾಗಿ ಇದ್ದಾನೋ, ಭಗವಂತನ ಸ್ವರೂಪ ಯಾವ ರೀತಿಯಾಗಿದೆಯೋ ಆ ರೀತಿಯಾಗಿ ಅವನನ್ನು ಚಿಂತನೆ ಮಾಡಿದ್ರೆ ತನ್ಮೂಲಕ ತದ್ರೀತಿಯ ನಮಗೆ ಫಲ ಸಿಗ್ತದೆ. ಒಂದು ವೇಳೆ ಭಗವಂತನನ್ನ ಯಾವ ರೀತಿಯಾಗಿ ಇಲ್ಲವೋ, ಯಾವ ರೀತಿಯಾಗಿಲ್ಲ ಅಂತ ಕೇಳಿದ್ರೆ ಭಗವಂತನಲ್ಲಿ ಗುಣಪೂರ್ಣತ್ವ, ದೋಷ ದೂರತ್ವ, ನಾರಾಯಣಂ ಗುಣೈ ಸರ್ವೇ ರುತೀರ್ಣಂ ದೋಷವರ್ಜಿತಂ ಅಂತ ಹೇಳಿಕೊಂಡು ಅವನನ್ನ ಉಪಾಸನೆಗೆ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಯನ್ನು ಹೇಳಿದ್ದಾರೆ. ಅದನ್ನು ಬಿಟ್ಟು ಯಾವ ರೀತಿಯಾಗಿ ಅದಕ್ಕಿಂತ ವಿರುದ್ಧವಾಗಿರತಕ್ಕಂತಹ ಗುಣಗಳನ್ನು ಉಪಾಸನೆ ಮಾಡಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಅದು ನಮಗೆ ಬಾಧಕ ಅಂದಿಸಿಕೊಡ್ತದೆ. ಅದಕ್ಕೋಸ್ಕರವಾಗಿ ಇತರ ದೇವತಾ ಉಪಾಸನೆ ಮಾಡಬೇಕು. ಹೇಗೆ ಉಪಾಸನೆ ಮಾಡಬೇಕು ಅಂತ ಕೇಳಿದ್ರೆ ತದ್ರೀತ್ ಅವನ ಪರಿವಾರತಯ, ಭಗವಂತನ ಪರಿವಾರತಯ ಉಪಾಸನೆ ಎಂಬುದು ವಿಹಿತ, ಮಾಡಲೇಬೇಕು. ಅದೇ ಅವನದ್ದೇ ಇತರ ದೇವತಾ ಉಪಾಸನೆಯನ್ನು ಮಾಡುವಾಗ ಅದೇ ಸರ್ವೋತ್ತಮತ್ವೇನ ಚಿಂತನೆ ಅದಿರಬಾರ್ದು. ಅದನ್ನ ಉಪನಿಷತ್ತು ಖಂಡನೆ ಮಾಡಿದೆ. ಅದಾದ ಮೇಲೆ ನಾ ತಮ್ನಾತೀಯಾತ್ ಅತ್ಯಾಯನ್ ಪೂರ್ವೇ ಐ ಅತ್ಯಾಯಂತೆ ಪರಾಭೂ. ಮುಂದೆ ಉಪನಿಷತ್ತು ಹೇಳ್ತದೆ ಅವನನ್ನ ಉಪಾಸನೆಯನ್ನ ಮಾಡ್ತಾರೆ, ಮಾಡಬೇಕು, ಆಯಿತು. ಬ್ರಹ್ಮಾದಿ ದೇವತೆಗಳು ಭಗವಂತನನ್ನ ನ ಅತ್ಯಾಯನ್, ಯಾವ ಕಾಲಕ್ಕೂ ಕೂಡ ಬ್ರಹ್ಮಾದಿಗಳು ಅದೇ ರೀತಿಯಾಗಿ ಇಂದ್ರಾದಿಗಳು ಯಾರೂ ಕೂಡ ಭಗವಂತನ ಉಪಾಸನೆಯನ್ನ ಯಾವ ಕಾಲಕ್ಕೂ ಬಿಡಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಭಗವಂತನ ಚಿಂತನೆಯಲ್ಲಿಯೇ ಎಲ್ಲ ದೇವತೆಗಳನ್ನ ನಾವು ಸಕಲ ವಿಧವಾಗಿ ಅವರನ್ನು ನಾವು ನೋಡಿದಾಗಲೂ ಕೂಡ ನಮಗೆ ದೇವತೆಗಳ ವಿಷಯಗಳನ್ನು ಹೇಳುವಾಗ ಎಲ್ಲ ಕಾಲಗಳಲ್ಲಿ ಪುರಾಣಗಳಲ್ಲಿಯೂ ಕೂಡ ನಮಗೆ ಏನು ದೃಷ್ಟಾಂತ ಇರ್ತದೆ ಅಂತ ಕೇಳಿದ್ರೆ ಬ್ರಹ್ಮಾದಿಗಳು ಇಂದ್ರಾದಿಗಳು ಎಲ್ಲರೂ ಕೂಡ, ಇಂದ್ರಾದಿಗಳನ್ನು ಇಟ್ಟುಕೊಳ್ಳುವ ಮೊದಲಿಗೆ, ಇಂದ್ರಾದಿಗಳು ತಾವು ತಮಗೆ ದೈತ್ಯರಿಂದ ತಮಗೆ ಏನು ಸಂಕಟ ಬಂತು ಅಂತ ಹೇಳಿದ್ರೆ, ದೈತ್ಯರು ಆಕ್ರಮಣ ಮಾಡಿದ್ರು ಅಂತ ಹೇಳಿದ್ರೆ ನೇರವಾಗಿ ಅವರು ಬರುವಂತಹದ್ದು ಯಾರಿಗೆ ಅಂತ ಎಲ್ಲಿ ಅಂತ ಕೇಳಿದ್ರೆ ಬ್ರಹ್ಮನ ಬಳಿ. ಯಾಕೆ ಅಂತ ಕೇಳಿದ್ರೆ ಬ್ರಹ್ಮನ ಮೂಲಕವಾಗಿ ತಮಗಿಂತ
ಉತ್ತಮನಾಗಿರತಕ್ಕಂತಹ ದೇವತೆ ಯಾರು? ಆ ಬ್ರಹ್ಮನ ಬಳಿಗೆ ಬರ್ತಾರೆ. ಬ್ರಹ್ಮದೇವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಅಲ್ಲಿಂದ ಆ ದೇವತೆಗಳನ್ನ ಮುಂದೆ ಆ ಭಗವಂತನ ಕಡೆಗೆ ಅಲ್ಲಿಗೆ ಕರೆದುಕೊಂಡು ಹೋಗುವಂತಹದ್ದು. ಹೀಗೆ ಈ ರೀತಿಯಾಗಿ ಅವರ ಏನು ಆ ಹೋಗುವಂತಹ ಮಾರ್ಗ, ತಾವು ನೇರವಾಗಿ ಭಗವಂತನ ಬಳಿಗೆ ಬರುವುದಿಲ್ಲ, ಮತ್ತೆ ತಮಗಿಂತ ಉತ್ತಮನಾಗಿರತಕ್ಕಂತಹ ಬ್ರಹ್ಮಾದಿಗಳಿಗೆ ಬರ್ತಾರೆ. ಬ್ರಹ್ಮಾದಿಗಳ ಬಳಿಗೆ ಬಂದು ತನ್ಮೂಲಕವಾಗಿ ಭಗವಂತನನ್ನ ತಮ್ಮ ರಕ್ಷಕ ಅಂತ ಹೇಳಿಕೊಂಡು ಉಪಾಸನೆಯನ್ನು ಮಾಡುತ್ತಾರೆ. ಹೀಗೆ ಆ ಉಪಾಸನೆ ದೇವತೆಗಳು ನಮಗೆ ತೋರಿಸಿಕೊಡ್ತಾರೆ, ಯಾವ ರೀತಿಯಾಗಿ ಯಾವ ಮಾರ್ಗದಲ್ಲಿ ನಾವು ಉಪಾಸನೆಯನ್ನು ಮಾಡಬೇಕು ಅಂತ. ತನ್ನ ತೀಯಾತ್ ಅತ್ಯಾಯನ್ ನ ಪೂರ್ವೇ, ಯಾರೂ ಕೂಡ ದೇವತೆಗಳು ಕೂಡ ಆ ಉಪಾಸನೆಯನ್ನು ಬಿಡಲಿಲ್ಲ. ಮತ್ತೆ ಏ ಅತ್ಯಾಯನ್ ತೇ ಬರಾಬೋ, ಯಾರು ಈ ವಿರುದ್ಧ ಉಪಾಸನೆಯನ್ನು ಮಾಡಿದ್ರು ಅವರಿಗೇನಾಯಿತು ಅಂತ ಕೇಳಿದ್ರೆ ತೇ ಪರಾಭುವು, ಅವರಿಗೆ ನಿತ್ಯ ನರಕವಾಯಿತು ಅಂತ ಹೇಳ್ತಾರೆ. ಸರಿ, ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಬೇಕು, ಲಕ್ಷ್ಮಿಯ ಆರಾಧನೆಯನ್ನು ಮಾಡಬೇಕು, ಲಕ್ಷ್ಮಿಯ ಆರಾಧನೆಯನ್ನ ಮಾಡ್ಬೋದಲ್ವಾ? ಮಾಡಬೇಕು. ಸರಿ, ಲಕ್ಷ್ಮಿಯನ್ನು ಸರ್ವೋತ್ತಮತ್ವೇನ ಉಪಾಸನೆ ಮಾಡ್ಬೋದಲ್ವಾ? ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನಮಗೆ ಉಪಾಸನೆಗೆ ಒಳ್ಳೆಯ ಚಿಂತನೆಯನ್ನ ಹೇಳುವಾಗ ಉಪನಿಷತ್ತು ಕೊಡತಕ್ಕಂತಹದ್ದು ಏನು ಅಂತ ಕೇಳಿದ್ರೆ, ಏ ಅತ್ಯಾಯನ್ ದೇವರಾವೋ, ಆ ಲಕ್ಷ್ಮೀದೇವಿ ಅವಳು ಎಂಥವಳು ಅಂತ ಕೇಳಿದ್ರೆ ನಿತ್ಯ ಮುಕ್ತಳು, ಯಾವ ಕಾಲಕ್ಕೂ ಕೂಡ ಯಾರ ಅಂಕೆಗೂ ಸಿಗದೇ ಇರತಕ್ಕಂಥವಳು. ಯಾರ ಅಂಕೆಗೂ ಸಿಗೋದಿಲ್ಲ ಅಂತ ಆದ್ರೆ ಭಗವಂತನ ಅಂಕೆಗೆ ಸಿಗ್ತಾಳ? ಹೌದು, ಭಗವಂತನ ಅಂಕೆಗೆ ಸಿಗುವಂತಹವಳು. ಅಂತಹ ಆ ಲಕ್ಷ್ಮೀದೇವಿಯನ್ನ ಉಪಾಸನೆ ಮಾಡಬೇಕು. ಹೇಗೆ ಉಪಾಸನೆ ಮಾಡಬೇಕು ಅಂತ ಕೇಳಿದ್ರೆ ನಿತ್ಯ ಮುಕ್ತಳು. ಅಷ್ಟು ಮಾತ್ರವಲ್ಲ, ಮಹಾಗುಣವಂತ. ಯಾಕೆ? ಹೇಗೆ ಭಗವಂತನಲ್ಲಿ ಗುಣಗಳು ಇದೆಯೋ, ಭಗವಂತ ಯಾವುದು ದೇಶತಃ ಕಾಲತಃ ಗುಣತಃ ಈ ಮೂರರಲ್ಲಿ ವ್ಯಾಪ್ತಿ ಉಳ್ಳವನು ಯಾರು? ಭಗವಂತ. ಸರ್ವೋತ್ತಮನಾಗಿರತಕ್ಕಂತಹ ಭಗವಂತ ದೇಶತಃ ವ್ಯಾಪ್ತಿ, ಗುಣತಃ ವ್ಯಾಪ್ತ, ಅದೇ ರೀತಿಯಾಗಿ ಕಾಲತಃ ವ್ಯಾಪ್ತ. ಸರ್ವದೇಶ, ಸರ್ವಕಾಲ, ಸರ್ವಗುಣ ಎಲ್ಲದರಲ್ಲಿಯೂ ಕೂಡ ವ್ಯಾಪ್ತಿ ಉಳ್ಳವನು ಭಗವಂತ. ಆದರೆ ಲಕ್ಷ್ಮೀದೇವಿಗೆ ವ್ಯಾಪ್ತಿಯನ್ನು ಹೇಳುವಾಗ ಕಿಂಚಿನ್ಯೂನ. ಎಲ್ಲಿಯ ತನಕ ಕಿಂಚಿನ್ಯೂನ ಅಂತ ಕೇಳಿದ್ರೆ ಅದಕ್ಕೆ ನಮಗೆ ಆ ನ್ಯೂನತೆಯನ್ನ ಉಪನಿಷತ್ತು ಹೇಳುವಂತಹದ್ದು. ಎಲ್ಲಿ ಅಂತ ಕೇಳಿದ್ರೆ ಭಗವಂತನ ಉಪಾಸನೆ, ಆ ಲಕ್ಷ್ಮೀದೇವಿ ಎಲ್ಲಿಯ ತನಕ ವ್ಯಾಪ್ತಿ ಉಳ್ಳವಳು? ಭಗವಂತ ಗುಣತಃ ವ್ಯಾಪ್ತವು. ಭಗವಂತನಷ್ಟು ಗುಣಗಳಲ್ಲಿ ಲಕ್ಷ್ಮೀದೇವಿಯಲ್ಲಿಲ್ಲ. ಮತ್ತೆ ಭಗವಂತನಲ್ಲಿರ್ತಕ್ಕಂತಹ ದೇಶತಃ ಕಾಲತಃ ವ್ಯಾಪ್ತಿ ಲಕ್ಷ್ಮೀದೇವಿಗಿದೆ. ಯಾಕೆ? ಲಕ್ಷ್ಮೀದೇವಿ ಸಕಲ ದೇಶ ಸಕಲ ಕಾಲದಲ್ಲಿಯೂ ಕೂಡ ಅಳಿದ್ದಾಳೆ. ಆದರೆ ಗುಣದಲ್ಲಿ ಆಗುವಾಗ ಕಿಂಚಿನ್ಯೂನಾಧಿಕರಣತ್ವ. ಯಾಕೆ ಅಂತ ಕೇಳಿದ್ರೆ ಭಗವಂತನಷ್ಟು ದೇಶತಃ ಕಾಲದಲ್ಲಿ ಗುಣದಲ್ಲಿ ಅಲ್ಲಿ ಅಷ್ಟು ವ್ಯಾಪ್ತಿಯನ್ನ ಲಕ್ಷ್ಮೀದೇವಿಗೆ ಹೇಳಲಿಕ್ಕಿಲ್ಲ. ಲಕ್ಷ್ಮೀದೇವಿಗೆ ಕಿಂಚಿನ್ಯೂನಾಧಿಕರಣವಾಗಿ ಅವಳಿಗೆ ವ್ಯಾಪ್ತಿಯನ್ನು ಹೇಳ್ತಾರೆ. ಹೀಗೆ ಗುಣವತ್ವವುಳ್ಳವಳು ಲಕ್ಷ್ಮೀದೇವಿ. ಮತ್ತೆ ಭಗವಂತನ ಆರಾಧನೆಯನ್ನು ಬಿಟ್ಟು ಒಂದು ವೇಳೆ ಲಕ್ಷ್ಮೀದೇವಿಯ ಆರಾಧನೆಯಲ್ಲಿಯೇ ತೊಡಗಿದೋ ಅಥವಾ ಇತರ ದೇವತಾ ಉಪಾಸನೆಯಲ್ಲೇ ತೊಡಗಿದ ಅಂತಾದರೆ ಆವಾಗ ಎಚ್ಚರಿಕೆಯನ್ನು ಕೊಡ್ತಾರೆ. ಏನು ಎಚ್ಚರಿಕೆ ಅಂತ ಕೇಳಿದ್ರೆ, ಏ ಅತ್ಯಾಯನ್ ತೇ ಪರಾಭವೋ, ಯಾರು ಈ ನಿಯಮವನ್ನು ಮೀರ್ತಾರೆ ಅಂಥವನಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಅಂಥವನಿಗೆ ನಿತ್ಯ ನರಕ. ಪರಾಭವೋ, ಅಂಥವನಿಗೆ ನಿತ್ಯ ನರಕ ಎಂಬುದು ಸಿಗ್ತದೆ ಅಂತ ಹೇಳಿಕೊಂಡು ಎಚ್ಚರಿಕೆಯನ್ನು ಕೊಡ್ತಾರೆ. ಇಲ್ಲಿ ಈ ಐತರೇಯ ಇತರಾ ದೇವಿಯಿಂದ ಮಗನಾಗಿರತಕ್ಕಂಥವನು, ಅಲ್ಲಿಂದ ಬಂದಿರತಕ್ಕಂತಹ ಉಪನಿಷತ್ತು, ಹೀಗೆ ಆ ಉಪನಿಷತ್ತಿನ ಒಂದು ಇತಿಹಾಸ, ಅದೇ ರೀತಿಯಾಗಿ ಆರಂಭದ ಮಂತ್ರ ಭಗವಂತನ ಉತ್ಕೃಷ್ಟವಾಗಿರತಕ್ಕಂತಹ ಗುಣಚಿಂತನೆಯನ್ನ
ಅದೇ ರೀತಿಯಾಗಿ ಇತರ ದೇವತಾ ಉಪಾಸನೆಯನ್ನು ಮಾಡಿದರ ಫಲ ಅಥವಾ ಇತರ ದೇವತಾ ಉಪಾಸನೆಯನ್ನು ಮಾಡುವಂತಹ ಬಗೆ, ಇದರ ಬಗ್ಗೆ ಕಿಂಚಿತ್ತಾಗಿ ನಮಗೆ ತಿಳಿಸಿಕೊಟ್ಟಿತು. ಅದಾದಮೇಲೆ ಇದರ ಭಾಷ್ಯದ ಮಂಗಲಾಚರಣೆಯನ್ನು ಮಾಡುವಾಗ ಇದೇ ಭಾಷ್ಯದ ಮಂಗಲಾಚರಣೆಯನ್ನು ಏನಿದೆ, ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ಸರ್ವಜ್ಞಂ ಅಚ್ಯುತಂ ಅಪೇತ ಸಮಸ್ತ ದೋಷಂ ಪ್ರಾಣಸ್ಯ ಸರ್ವ ಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದೀಶ್ವರವಿಮಾಂ ಶರಣಂ ರಮೇಶಂ ಅಂತ ಹೇಳಿಕೊಂಡು ಈ ಆರಂಭದ ಭಾಷ್ಯದ ಮಂಗಲಾಚರಣೆಯಲ್ಲಿ ಭಾಷ್ಯ ಯಾವುದು, ಜಯತೀರ್ಥರು ತಮ್ಮ ಗ್ರಂಥದಲ್ಲಿಯೂ ಕೂಡ ಈ ಉಪನಿಷತ್ತಿನ ಏನು ಇಲ್ಲಿರತಕ್ಕಂತಹ ಮಂಗಲಾಚರಣೆಯನ್ನ ಅಲ್ಲಿಯೂ ಕೂಡ ಬಳಸಿಕೊಳ್ಳುತ್ತಾರೆ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ಸರ್ವಜ್ಞ ಅಂತ ಹೇಳಿಕೊಂಡು ಅಲ್ಲಿಯೂ ಕೂಡ ಇದೇ ರೀತಿಯಾಗಿರತಕ್ಕಂತಹ ಅರ್ಥ ಬರುವಂತೆ ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ಭಗವಂತನ ಗುಣಚಿಂತನೆ ಎಂಥವನು ಅಂತ ಕೇಳಿದ್ರೆ ನಿಖಿಲ ಪೂರ್ಣ ಗುಣೈಕದೇಹಂ, ಎಲ್ಲ ಸರ್ವಗುಣಗಳು ಕೂಡ, ಸರ್ವಗುಣಗಳು ಹೇಗಿದೆ ಅಂತ ಕೇಳಿದ್ರೆ ಗುಣಪೂರ್ಣ, ಒಂದೊಂದು ಗುಣಗಳು ಕೂಡ ಒಂದೊಂದು ಗುಣಗಳು ಇದ್ದಾವು ಇವನಲ್ಲಿ ಅಂತ ಹೇಳಿಕೊಂಡು ವಾದಿರಾಜರು ತಮ್ಮ ಲಕ್ಷ್ಮೀ ಶೋಭಾನೆಯಲ್ಲಿ ಅವನ ಸ್ತೋತ್ರವನ್ನು ಮಾಡ್ತಾರೆ. ಒಂದೊಂದು ಗುಣಗಳು ಇದ್ದಾವು ಇವನಲ್ಲಿ ಅಂತ ಹೇಳಿಕೊಂಡು ಒಂದೊಂದು ಗುಣಗಳು ಅಂತ ಹೇಳಿಕೊಂಡು ಕೇವಲ ಒಂದೊಂದು ಗುಣಗಳು ಮಾತ್ರನಾ ಅಂತ ಕೇಳಿದರೆ ಒಂದೊಂದು ಗುಣಗಳಲ್ಲ, ಎಲ್ಲ ಗುಣಗಳು ಅನಂತವಾಗಿದೆ. ಅಂತಹ ಅದ್ಭುತವಾಗಿರತಕ್ಕಂತಹ ಗುಣವುಳ್ಳವನು, ಅನಂತರ ಅಂತಹ ಆ ಗುಣಪೂರ್ಣನಾಗಿರ್ತಕ್ಕಂಥವನು. ಅಷ್ಟು ಮಾತ್ರವಲ್ಲದೆ ಅಚ್ಯುತಂ ಅಪೇತ ಸಮಸ್ತ ದೋಷಂ, ಸಮಸ್ತ ದೋಷಂ ಅಪೇತಃ, ಯಾವ ದೋಷವನ್ನು ತನ್ನ ಹತ್ತಿರಕ್ಕೂ ಕೂಡ ಬರ್ಲಿಕ್ಕೆ ಬಿಡೋದಿಲ್ಲ. ಎಲ್ಲಿಗೆ ತನ್ನಗೆ ಆ ದೋಷದ ಒಂದು ಲವಲೇಶವೂ ಕೂಡ ಇವನಿಗೆ ಬರಬಾರದು. ಅಂತಹ ಅದ್ಭುತವಾಗಿರ್ತಕ್ಕಂತಹ ಭಗವಂತನನ್ನ ಹೇಳ್ತಾರೆ. ಇದೇ ಒಂದು ಧಾಟಿಯಲ್ಲಿ ನಮಗೆ ಈ ಉಪನಿಷತ್ತಿನ ಭಾಷ್ಯದಲ್ಲಿಯೂ ಕೂಡ ಮಂಗಲಾಚರಣೆಯನ್ನ ಮಾಡ್ತಾರೆ. ಅನಂತರ ಪ್ರಾಣಸ್ಯ ಸರ್ವಚಿತ್, ಆ ಭಗವಂತ ಎಂಥವನು ಅಂತ ಕೇಳಿದ್ರೆ ಪ್ರಾಣನಿಗೂ ಕೂಡ, ಪ್ರಾಣನ ಅಧಿಪತಿಯಾಗಿಯೂ ಕೂಡ ಇರತಕ್ಕಂಥವನು. ಸಾಕ್ಷಾದೀಶ್ವರಿಮ, ಅಂತಹ ಎಲ್ಲ ದೇವತೆಗಳಿಗೂ ಕೂಡ ಅಧಿಪತಿಯಾಗಿರ್ತಕ್ಕಂತಹ ಭಗವಂತನಿಗೆ ಶರಣಂ ರಮೇಶಂ ಅಂತ ಹೇಳಿಕೊಂಡು ಈ ಐತರೇಯ ಉಪನಿಷತ್ತಿನ ಆರಂಭದ ಮಂಗಲಾಚರಣೆಯನ್ನ ಇಲ್ಲಿ ಮಾಡ್ತಾರೆ. ಹೀಗೆ ಹೇಳಿದ ನಂತರ ಇದರ ಆರಂಭದ ಮಂತ್ರ ಏನಿದೆ, ಏಷವಂತ ಭಗವಾನ್ ಪುರುಷೋತ್ತಮ, ಏನು ಅಲ್ಲಿ ಏಷವಂತ ಏದತ್ ಕರ್ಮ ಏದತ್ ಬ್ರಹ್ಮ ಅಂತ ಎಲ್ಲ ಶಬ್ದಗಳು ಹೇಳಿದೆ. ಅದಕ್ಕೆ ಉತ್ತರವನ್ನ ಒಂದೊಂದಾಗಿ ಆ ಭಾಷ್ಯಕಾರರು ಉತ್ತರವನ್ನ ಕೊಡ್ತಾರೆ. ಎಂಥವನು ಅಂತ ಕೇಳಿದ್ರೆ ಏಷ ಏವ ಪಂಥ ಭಗವಾನ್ ಪುರುಷೋತ್ತಮ. ಪಂಥ ಶಬ್ದಕ್ಕೆ ಪಥ, ದಾರಿ. ಯಾವುದಕ್ಕೆ ದಾರಿ ಅಂತ ಕೇಳಿದ್ರೆ ಭಗವಂತ ಮೋಕ್ಷಕ್ಕೆ ದಾರಿಯಾಗಿರ್ತಕ್ಕಂಥವನು. ಮತ್ತೆ ನಿತ್ಯಂ ಸ್ವಪ್ರಾಪ್ತಿ ಹೇತುತ್ವಾತ್, ಭಗವಂತ ಪ್ರಾಪ್ತಿಗೆ ಹೇತು, ಯಾವುದನ್ನು ಹೊಂದಬೇಕೋ ಅದಕ್ಕೆ ಕಾರಣ. ಮತ್ತೆ ಕರ್ತೃತ್ವ ಕರ್ಮ, ಸಕಲ ಕರ್ತೃ, ಎಲ್ಲವನ್ನೂ ಕೂಡ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವನು. ಆದ್ರಿಂದಾಗಿ ಅವನನ್ನು ಕರ್ಮ ಅಂತ ಕರೀತಾರೆ. ಕರ್ಮ ಯಾವುದಕ್ಕೆ? ಕರ್ತೃವಿಗೆ. ಕರ್ತೃ ಕರ್ಮ ಅಂತ ವ್ಯಾಕರಣ ನಿಯಮ. ಕರ್ತೃವಿಗೆ ಯಾವುದು ಈಪ್ಸಿತತಮ, ಕರ್ತೃವಿಗೆ ಮಾಡಬೇಕು ಅಂತ ಹೇಳಿಕೊಂಡಿರತಕ್ಕಂತಹದ್ದು ಕರ್ಮ ಅಂತ. ಅದರಲ್ಲಿ ಕರ್ಮ, ಕರ್ತೃತ್ವಾತ್ ಕರ್ಮ, ಆ ಭಗವಂತ ಕರ್ತೃವಾಗಿದ್ದಾನೆ. ಅಂತಹ ಕರ್ತೃವಾಗಿರ್ತಕ್ಕಂಥವನು ಇದರಲ್ಲಿ ಕರ್ಮ ಅಂತ ಅನಿಸಿಕೊಳ್ತಾನೆ. ಅದಾದ ಮೇಲೆ ಬ್ರಹ್ಮ. ಯಾಕೆ ಬ್ರಹ್ಮಯತಿ, ಎಲ್ಲವನ್ನೂ ಕೂಡ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಬ್ರಹ್ಮಯತಿ, ತಾನು ಪೂರ್ಣವಾಗಿರುವಂತೆ ನೋಡಿಕೊಳ್ತಾನಲ್ವ. ಅದು ಯಾರ ಗುಣ ಅಂತ ಕೇಳಿದ್ರೆ ಪೂರ್ಣವಾಗಿರುವಿಕೆ. ಯಾರಲ್ಲಿ ಪೂರ್ಣತೆ ಇದೆಯೋ ಅವರು ತಾನೇ ಪೂರ್ಣತೆಯನ್ನು ಕೊಡ್ಲಿಕ್ಕೆ ಸಾಧ್ಯ. ಯಾರಲ್ಲಿ ಅಪೂರ್ಣತೆ ಇದೆಯೋ ಅಪೂರ್ಣತೆ ಉಳ್ಳವನು ಯಾವ ಕಾಲಕ್ಕೂ ಕೂಡ ಪೂರ್ಣತೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತ ಬ್ರಹ್ಮ. ಆದ್ರೆ ಏಕೆ ನಮಗೆ
ಐತರೇಯ ಉಪನಿಷತ್ತು ಹೇಳತಕ್ಕಂತಹ ಮಾತು ಇದು. ಮತ್ತೆ ಮುಂದಿನ ಶಬ್ದ ಏನಿದೆ ಅಂತ ಕೇಳಿದ್ರೆ ಸತ್ಯಂ, ಬ್ರಹ್ಮ ಸತ್ಯಂ. ಯಾಕೆ ಸತ್ಯ ಅಂತ ಕೇಳಿದ್ರೆ ಬ್ರಹ್ಮ ಸತ್ಯಂ, ಸಾಧು ಸ್ವರೂಪತ್ವ ಸತ್ಯಂ. ಭಗವಂತ ಸಾಧು ಸ್ವರೂಪ. ಯಾಕೆ ಸಾಧು ಸ್ವರೂಪ? ಸಜ್ಜನರಲ್ಲಿ ಇದ್ದುಕೊಂಡು ಆ ಸದ್ಗುಣದ ಅಭಿವ್ಯಕ್ತಿಗೆ ಕಾರಣನಾಗಿದ್ದಾನೆ. ಅದರಿಂದಾಗಿ ಭಗವಂತ ಸಾಧು. ಯಾರ್ಯಾರನ್ನೋ ಸಾಧು ಅಂತ ಕರಿತೇವೆ. ಆ ಸಾಧು ಗುಣ ಯಾಕೆ ಬಂತು? ಸಾಧು, ಇವನು ಸಾಧು, ಅವನು ಸಾಧು. ಯಾಕೆ ಸಾಧು? ಸಾಧುತ್ವ ಎಂಬ ಗುಣ ಅವನಲ್ಲಿ ಬರಲಿಕ್ಕೆ ಹೇಗೆ? ಆ ಭಗವಂತ ಅಲ್ಲಿ ಇದ್ದುಕೊಂಡು ಸಾಧು ಗುಣದ ಅಭಿವ್ಯಕ್ತಿಗೆ ಕಾರಣನಾಗಿದ್ದಾನೆ. ಅದರಿಂದಾಗಿ ಭಗವಂತ ಸತ್ಯ. ಅದು ಆದ್ಮೇಲೆ ಮುಂದೆ ಹೇಳ್ತಾರೆ, ಕ್ವಾಪಿತಂ ವಿಸ್ಮರೇನ್ನೈವ ತಕ್ವಾ ತಂ ನೇತರಂ ವ್ರಜೇತ್. ಕ್ವಾಪಿತಂ ವಿಸ್ಮರೇತ್, ಯಾವ ಕಾಲಕ್ಕಿಲ್ಲ ನನಗೆ ಅವನನ್ನ ಮರೆತು ಬಿಡ್ತೇನೆ, ನನಗೆ ಅವನ ನೆನಪು ಬರುವುದಿಲ್ಲ, ಇಲ್ಲ. ಕ್ವಾಪಿತಂ ವಿಸ್ಮರೇತ್ ನೈವ, ನೈವ, ಯಾವ ಕಾಲಕ್ಕೂ ಕೂಡ ಅವನನ್ನು ವಿಸ್ಮರಣೆ ಇಲ್ವೇ ಇಲ್ಲ, ಮಾಡಲೇಬಾರ್ದು. ನೈವ ತಕ್ವಾನೇ ಅಲ್ಲ, ಅವನನ್ನು ಬಿಟ್ಟು ಇತರನ್ನ ನಾನು ಇತರ ದೇವತೆಗಳನ್ನು ಉಪಾಸನೆ ಮಾಡ್ತೇನೆ ಅಥವಾ ಯಾರನ್ನೋ ನಾನು ಶರಣು ಹೊಂದುತ್ತೇನೆ, ಇಲ್ಲ. ತಕ್ವಾ ತನ್ನೇತರಂ ವ್ರಜೇತ್, ಇತರ ದೇವತಾ ಉಪಾಸನೆಯನ್ನು ಮಾಡಬಾರ್ದು. ಇತರ ಯಾವುದೋ ಒಂದು ಕ್ಷುದ್ರವಾಗಿರತಕ್ಕಂತಹ ದೇವತೆಯನ್ನ ಅಥವಾ ಯಾವುದೋ ಒಂದು ಕ್ಷುದ್ರವಾಗಿರತಕ್ಕಂತಹ ಆಸೆಗೋಸ್ಕರವಾಗಿ ಯಾವುದೋ ಒಂದು ಆಸೆಯ ಲಾಲಸೆಯಿಂದಾಗಿ ಇತರ ದೇವತೆಯನ್ನೇ ಸರ್ವೋತ್ತಮತ್ವೇನ ಚಿಂತನೆಯನ್ನ ಮಾಡಲೇಬಾರದು. ತಕ್ವಾ ತನ್ನೇತರಂ ವ್ರಜೇತ್. ಪೂರ್ವೇನೈನಂ ಸತ್ಯಜುರ್ಹಿ ಬ್ರಹ್ಮಾದ್ಯೇನಂ ಶ್ರುತೇ. ಹೇಳ್ತಾರೆ ಆಚಾರ್ಯರು ಭಾಷ್ಯವನ್ನು ಹೇಳುವಾಗ ಎಚ್ಚರಿಕೆಯನ್ನು ಕೊಡ್ತಾರೆ. ಇಲ್ಲ, ನನಗೆ ದೇವರನ್ನು ನಾನು ಉಪಾಸನೆ ಮಾಡುವುದಿಲ್ಲ, ನನಗೆ ಯಾವುದೋ ಇತರ ದೇವತೆ ಉಪಾಸನೆಯಿಂದಾಗಿ ನನಗೆ ಒಳ್ಳೆಯ ಸಂಪತ್ತು ಬರ್ತದೆ ಅಥವಾ ನನಗೆ ಯಾವುದೋ ಒಂದು ಅಭೀಷ್ಟ ನನಗೆ ಸಿಗಬೇಕು ಅಂತ ಉಂಟು, ಅದನ್ನು ನಾನು ಇತರ ದೇವತಾ ಉಪಾಸನೆಯಿಂದ ಪಡ್ಕೊಳ್ತೇನೆ, ಇಲ್ಲ. ಯಾಕೆ ಅಂತ ಕೇಳಿದ್ರೆ ಎಚ್ಚರಿಕೆಯನ್ನ ಕೊಡ್ತಾರೆ. ಪೂರ್ವೇಣೈನಂ ತತ್ಯಜುರ್ಹಿ, ಅವನನ್ನ ಯಾರೋ ಕೂಡ ಅವನನ್ನ ಬಿಟ್ಟವರಿಲ್ಲ, ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ ಅಂತ ಹೇಳಿಕೊಂಡು ನಮಗೆ ಈ ಆರಂಭದ ಮಂತ್ರ ಏನು ಹೇಳ್ತದೆ ಅಂತ ಕೇಳಿದ್ರೆ, ಎಚ್ಚರಿಕೆಯನ್ನು ಕೊಡ್ತದೆ ಅಂತ ಕೇಳಿದ್ರೆ, ಭಗವಂತನನ್ನ ನಂಬದೆ ನೀನು ಯಾರನ್ನೋ ನೀನು ನಂಬಿದೆ ಅಂತ ಹೇಳಿದ್ರೆ ನಿನಗೆ ಅದರಿಂದ ಸಂಕಷ್ಟ, ಕಷ್ಟ ಎಂಬುದು ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಯಾಕೆ ಅದರ ಪರಿಣಾಮವನ್ನ ಉಪನಿಷತ್ತೇ ನಮಗೆ ಹೇಳ್ತದೆ. ಪೂರ್ವೇನೈವ ತತ್ಯಜುರು, ಯಾರೂ ಕೂಡ ಅವನನ್ನು ಬಿಡ್ಲಿಲ್ಲಪ್ಪ. ಯಾಕೆ? ಅವನನ್ನು ಉಪಾಸನೆಯನ್ನು ಮಾಡಿ ಎಂಥವರು ಎಂತೆಂತಹ ವ್ಯವಸ್ಥೆಗೆ ಹೋಗಿದ್ದಾರೆ. ಪ್ರಹ್ಲಾದಾದಿಗಳು, ಧ್ರುವಾದಿಗಳು, ಇನ್ನು ನಾವು ರಾಜರನ್ನು ಬೇಕಾದರೂ ಇಟ್ಟುಕೊಳ್ಳುವ ಎಂತೆಂತಹ ರಾಜರುಗಳು, ಋಷಿಮುನಿಯಾದಿಗಳು, ಅವರಿಗೆ ಆ ವ್ಯವಸ್ಥೆಗೆ ಹೋಗ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವನೋಪಾಸನೆ. ಅವನನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡದೇ ಇರತಕ್ಕಂತಹದ್ದು ಇದು ಕಾರಣ. ಬ್ರಹ್ಮಾದ್ಯಾಸ್ತೇನ, ಬ್ರಹ್ಮಾದಿಗಳು ಕೂಡ ಅವನನ್ನ ಬಿಡ್ಲಿಲ್ಲ. ಸರಿ, ಬಿಡ್ತೇನೆ, ಬಿಟ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಇಲ್ಲಪ್ಪ. ಮುಕ್ತ ಶ್ರೀಶ್ಚ ಅತ್ಯಗಾತ ನಿತ್ಯ ಮುಕ್ತ ಗುಣಾಧಿಕ. ನೀನು ಅವಳನ್ನ ಭಗವಂತನನ್ನ ಬಿಡ್ತೇನೆ, ನನಗೆ ಲಕ್ಷ್ಮೀದೇವಿಯ ಆರಾಧನೆಯೇ ಒಳ್ಳೆದು ಕಾಣಿಸದೆ ಲಕ್ಷ್ಮಿಯನ್ನೇ ನಾನು ಆರಾಧನೆ ಮಾಡ್ತೇನೆ. ಯಾಕೆ ಅಂತ ಕೇಳಿದ್ರೆ ನನಗೆ ಹಣ ಇಲ್ಲಪ್ಪ, ನನಗೆ ಸಂಪತ್ತಿಲ್ಲ, ಅದಕ್ಕೋಸ್ಕರ ನಾನು ಲಕ್ಷ್ಮೀ ದೇವಿಯನ್ನೇ ಉಪಾಸನೆ ಮಾಡ್ತೇನೆ. ಸುಮ್ಮನೆ ಈ ದೇವರನ್ನು ಯಾಕೆ ಬೇಕು ಅಂತ ಕೇಳಿದ್ರೆ ಇಲ್ಲ. ಲಕ್ಷ್ಮೀ ದೇವಿಯನ್ನ ಹೇಳುವಾಗ ತುಂಬ ವಾದಿರಾಜರು ತಮ್ಮ ಶ್ರೀಶೈವದರ್ಪಣದಲ್ಲಿ ಆ ಭಗವಂತನನ್ನ, ಲಕ್ಷ್ಮೀ ದೇವಿಯನ್ನ ಜೊತೆಗೆ ಭಗವಂತನನ್ನ, ಶ್ರೀಶನನ್ನ, ಅದೇ ರೀತಿಯಾಗಿ ಶ್ರೀಯನ್ನ ಎರಡನ್ನೂ ಕೂಡ ಕೊಂಡಾಡ್ತಾರೆ. ಏನು ಅಂತ ಕೇಳಿದ್ರೆ ಸಮನ ಅಖಿಲ ಮಾತಸ್ತ್ವಂ ಅಮುನಾ ತಥಯೋಗಿನಿ ಮಮನಾಥೇನ ದೇವಶ್ಚ ಅಂತ ಅವಳಿಗೆ ಕೊಟ್ಟಿರತಕ್ಕಂತಹ ಶಬ್ದ ಏನು ಅಂತ ಕೇಳಿದ್ರೆ ಸಮನ ಅಂತ. ಏನು ಸಮನ ಅಂತ ಕೇಳಿದ್ರೆ ಸಮಾನ ದೇಶ ಕಾಲ ವ್ಯಾಪ್ತಿ. ಎಲ್ಲಿ ಸಮಾನ ದೇಶ ಸಮಾನ ಕಾಲ, ಆದರೆ ಗುಣ ಇಲ್ಲ. ಯಾಕೆ? ಗುಣ ಅಧಿಕ ಇಲ್ಲ, ಗುಣ ಕಿಂಚಿನ್ಯೂನ. ಭಗವಂತನಷ್ಟು ಗುಣಗಳಿಲ್ಲ, ಭಗವಂತನಷ್ಟು ಗುಣವ್ಯಾಪ್ತಿಯೂ ಇಲ್ಲ. ಅದಕ್ಕೋಸ್ಕರವಾಗಿ
ನೀ ನಿತ್ಯ ಮುಕ್ತಳು ಅಂತ ಅದನ್ನು ಉಪಾಸನೆ ಮಾಡಿ, ಅವಳ ನಿತ್ಯ ಮುಕ್ತಳು ಅಂತ ಉಪಾಸನೆ ಮಾಡುವಾಗ ಎಲ್ಲಿ ತನಕ ಉಪಾಸನೆ ಮಾಡಬೇಕು ಅಂತ ಕೇಳಿದ್ರೆ ಅವಳ ಲಿಮಿಟೇಷನ್ಸ್ ಉಂಟು. ಎಲ್ಲಿಯ ತನಕ ಅಂತ ಕೇಳಿದ್ರೆ ಅಲ್ಲಿಯ ತನಕ ಅಂತ. ಹೀಗೆ ಆ ಮುಕ್ತಾಶ್ರೀಷ್ಟ ಅವಳನ್ನ ಮುಕ್ತೆ ಏನೋ ಬಿಟ್ರು ಅಂತಾದ್ರೆ ಆವಾಗ ನಿನಗೆ ಮಹಾನ್ ಘೋರ ನರಕ. ಎಲ್ಲಿ ತನಕ? ಮೇಲ್ಗಡೆ ಬಾರದೇ ಇರತಕ್ಕಂತಹ ಲೋಕ. ಮತ್ತೆ ಯಾವತ್ತೂ ಕೂಡ ನಿನಗೆ ಮೇಲೆ ಬರ್ಲಿಕ್ಕಾಗೋದಿಲ್ಲ. ಅಂಧ ಸಮಸ್ಯೆ ಎಲ್ಲಿ? ಕೆಳಗಿನ ಅಂತ ಹೇಳಿದ್ರೆ ಕಲಿಯಾದಿಗಳಿರತಕ್ಕಂತಹ ವ್ಯವಸ್ಥೆಯಲ್ಲಿ ನಿನ್ನನ್ನು ಹಾಕಿ ಬಿಡ್ತಾನೆ ಭಗವಂತ. ಅಷ್ಟು ಅವನ ಉಪಾಸನೆಗೆ ಮಹತ್ವವನ್ನು ಹೇಳ್ತಾರೆ. ಸರಿ, ಈಗ ಇಷ್ಟು ಈ ಒಂದು ಮಂತ್ರಗಳ ಮೂಲಕ ಏನು ಹೇಳಿದ್ರು ಅಂತ ಕೇಳಿದ್ರೆ ಭಗವಂತನನ್ನೇ ನಂಬಬೇಕು ಅಂತಾಯ್ತು. ಸರಿ, ಇದಕ್ಕೇನಾದರೂ ಪ್ರಮಾಣ ಉಂಟಾ? ನನಗೆ ಇದಕ್ಕೆಲ್ಲ ಪ್ರಮಾಣ ಬೇಕು. ಯಾಕೆ? ಪ್ರಮಾಣ ಇದ್ರೆ ನಂಬುವ. ಪ್ರಮಾಣನೇ ಇಲ್ಲ ಅಂತಾದ್ರೆ ಯಾಕಪ್ಪ ನಂಬಬೇಕು? ಯಾವುದೋ ಒಂದು ಅಪ್ರಾಮಾಣಿಕವಾಗಿರ್ತಕ್ಕಂಥ ಮೊಲಕ್ಕೆ ಕೋಡು ಇದೆ, ನಾನು 1 ಗಂಟೆ ಮೊಲಕ್ಕೆ ಕೋಡು ಉಂಟು ಅಂತ ಉಪನ್ಯಾಸ ಮಾಡಿದ್ರೆ ಪ್ರತ್ಯಕ್ಷದಿಂದ ಕಂಡಿರತಕ್ಕಂಥವನು ಏನು ಮಾಡ್ತಾನೆ? ಮೊಲಕ್ಕೆ ಕೋಡಿಲ್ಲ ಅಂತ ಅವನನ್ನು ಖಂಡನೆ ಮಾಡಿಬಿಡ್ತಾನೆ. ಯಾಕೆ? ಮೊಲಕ್ಕೆ ಕೋಡು ಉಂಟು. ಮೊಲಕ್ಕೆ ಕೋಡು ಇಲ್ಲದಿರುವಿಕೆ ಎಂಬುದನ್ನು ನಾನು ಪ್ರವಚನದಿಂದ ಅದನ್ನು ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಮತ್ತೆ ಪ್ರತ್ಯಕ್ಷದಿಂದ ಖಂಡನೆ ಮಾಡಲಿಕ್ಕೆ ಬರ್ತದೆ. ಯಾರಿಗೆ ಮೊಲವನ್ನು ನೋಡಿದ್ದಾನೋ ಆ ಮೊಲವನ್ನು ನೋಡಿರತಕ್ಕಂಥವನು ಮೊಲಕ್ಕೆ ಕೋಡಿಲ್ಲ ಅಂತ ಹೇಳಿಕೊಂಡು ಅಷ್ಟೇ ಹೇಳಿದ್ರೆ ಸಾಕಾಗ್ತದೆ. ಸರಿ, ಈಗ ಉಪಾಸನೆಯನ್ನು ಮಾಡಬೇಕು. ನಿಮ್ಮ ದೇವರನ್ನು ಉಪಾಸನೆ ಮಾಡಿದ್ರೆ ಏನಾಗ್ತದೆ? ಉಪಾಸನೆ ಮಾಡಿದ್ರೆ ಏನಾದರೂ ಲಾಭ ಉಂಟಾ? ಉಂಟು. ಯಾಕೆ? ಋಷಿಗಳ ಮಾತು ಉಂಟಪ್ಪ, ನನ್ನ ಮಾತು ಬೇಡ. ಋಷಿಗಳು ಹೇಳಿದ್ದಾರೆ ಏನು ಅಂತ? ಪ್ರಜಾತಿಸ್ರೋ ಅತ್ಯಾಯಮೀಯು ಅನ್ಯ ಅರ್ಕಂ ಅಭಿತೋ ವಿಶ್ರೇ ಬೃಹದ್ದಸ್ತೋ ಭುವನೇಶ್ವಂತ ಪವಮಾನೋ ಹರಿತ ಆವಿವೇಶ. ಇದು ಮಾತು. ಏನು ಮಾತು? ಮಾತು ಋಷಿಗಳು ಹೇಳಿದ್ದಾರೆ. ಋಷಿ ಮಾತು ಇದೆ. ಯಾವುದರಲ್ಲಿ? ಭಗವಂತನನ್ನ ಉಪಾಸನೆ ಮಾಡಬೇಕು ಅಂತ ಹೇಳಿಕೊಂಡು ಋಷಿಮುನಿಯಾದಿಗಳ ಮಾತಿದೆಯಪ್ಪ. ಋಷಿಮುನಿಯಾದಿಗಳು ನಮಗೆ ಯಾಕೆ? ಅವರು ಕಂಡದ್ದನ್ನು ಹೇಳುವವರು, ಕಾಣದೇ ಇರುವವನ್ನು ಹೇಳುವವರಲ್ಲ. ಯಾಕೆ? ದೇವರನ್ನ ಕಂಡವರು, ನೇರವಾಗಿ ಕಂಡವರು ಯಾರು? ಋಷಿಮುನಿಯಾದಿಗಳು. ಋಷಿಮುನಿಯಾದಿಗಳ ಮಾತುಂಟಲ್ವಾ, ಅದನ್ನ ಒಪ್ಪಿಕೊಳ್ಳಿ. ಹೇಳ್ತಾರೆ ತದುಕ್ತಂ ಋಷಿಣ, ಋಷಿಗಳು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತ ಕೇಳಿದ್ರೆ ಪ್ರಜಾತಿಸ್ರೋ ಅತ್ಯಾಯಮೀಯು ಯಾವೈತಾ ಇಮಾ ಪ್ರಜಾತಿಸ್ರ ಅತ್ಯಾಯಮಾಯನ್ ಇಮಾನಿ ವಯಾಂಸಿ ವಂಗಧರಾಶ್ಚ ಇತರ ಪಾದ. ಇದು ಹೀಗೆ ನಮಗೆ ಉಪನಿಷತ್ತು ಮುಂದಕ್ಕೆ ಹೋಗ್ತದೆ. ಹೇಗೆ ಅಂತ ಕೇಳಿದ್ರೆ ಆ ಹಯಗ್ರೀವ ರೂಪಿಯಾಗಿರ್ತಕ್ಕಂತಹ ಭಗವಂತ ಇದ್ದಾನೆ ಅಂತ ಹೇಳಿಕೊಂಡು ಹೇಳ್ತಾರಂತೆ. ದೇವರನ್ನು ಉಪಾಸನೆ ಬಿಡ್ತೇನೆ. ಉಪಾಸನೆ ಬಿಟ್ಟದ್ರಿಂದಾಗಿ ಏನಾಯ್ತು ಅಂತ ಕೇಳಿದ್ರೆ ನಿತ್ಯ ನರಕ. ಯಾವುದು ನಿತ್ಯ ನರಕ? ತಾಮಿಸ್ರ, ಅಂಧತಾಮಿಸ್ರ. ನರಕದಲ್ಲಿ ತುಂಬ ವಿಭಾಗ ಇದೆ. ತಾಮಿಸ್ರ, ಅಂಧತಾಮಿಸ್ರ, ರೌರವ, ಈ ರೀತಿಯಾಗಿರ್ತಕ್ಕಂತಹ 4-5 ವಿಭಾಗಗಳನ್ನು ಹೇಳ್ತಾರೆ. ಈ 5-6 ವಿಭಾಗಗಳು ಏನಿದೆ ಅದರಲ್ಲಿ ಒಂದು ಸಲ ಹೋಗಿ ಬಿದ್ದ ಅಂತಾದರೆ ಮತ್ತೆ ಮೇಲಕ್ಕೆ ಬರುವುದು ಕಷ್ಟ. ಯಾಕೆ? ಅದು ಆ ನರಕಗಳು ಯಾರಿಗೋಸ್ಕರ ಇರುವಂತಹದ್ದು ಅಂತ ಕೇಳಿದ್ರೆ ಇದಕ್ಕೋಸ್ಕರನೇ. ಅದು ರಿಸರ್ವ್ಡ್. ಯಾರಿಗೆ ರಿಸರ್ವ್ ಅಂತ ಕೇಳಿದ್ರೆ ಭಗವಂತನನ್ನ ಅನ್ಯ ರೀತಿಯ ಉಪಾಸನೆ ಮಾಡ್ತಾರಲ್ವ ಅವರಿಗೋಸ್ಕರ ಅದು ರಿಸರ್ವ್ ಆಗಿರ್ತಕ್ಕಂತಹದ್ದು. ನೀನು ದೇವತೆ, ನೀನು ಭಗವಂತನನ್ನು ಉಪಾಸನೆ ಮಾಡಬೇಕು. ಹೇಗೆ ಉಪಾಸನೆ ಮಾಡಬೇಕು? ದೇವರು ನನ್ನ ಹಾಗೇನೆ ಪ್ರಾಕೃತಿಕವಾಗಿರತಕ್ಕಂತಹ ಮಣ್ಣು, ನೀರು, ಬೆಂಕಿ, ಅದರಿಂದ ಉಂಟಾಗಿರ್ತಕ್ಕಂಥ ಶರೀರ ಉಳ್ಳವರು ಉಪಾಸನೆ ಮಾಡು. ಒಳ್ಳೆನಿಗೆ ಏನು ಅಂಧತಾಮಿಸ್ರ, ತಾಮಿಸ್ರ, ರೌರವ ಇತ್ಯಾದಿ ನರಕಗಳು ಬೇಗ ನಮಗೆ ನರಕಕ್ಕೆ ಹೋಗ್ಲಿಕ್ಕೆ ಬೇಕಾಗಿರತಕ್ಕಂತಹ ಮಾರ್ಗ, ಉಪಾಯ ಯಾವುದು ಅಂತ ಕೇಳಿದ್ರೆ ಇದೆ. ದೇವರನ್ನ ನಮ್ಮ ರೀತಿಯಾಗಿ ನೋಡುವುದು. ದೇವರು ನನ್ನ ಹಾಗೇನೆ ದೇವರು ಅಂತ ಹೇಳಿಕೊಂಡು ಆವಾಗ ಆ ವ್ಯವಸ್ಥೆ ನಮಗೆ ತಾಮಿಸ್ರಾದ ಲೋಕಗಳಲ್ಲಿ ಭಗವಂತ ಕೊಡ್ತಾನೆ. ಹೇಳ್ತಾರೆ ಆ ಭಗವಂತನನ್ನ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಭಗವಂತನನ್ನ ಬಿಡ್ತಾರಂತೆ. ಭಗವಂತನನ್ನ ಬಿಟ್ಟಾಗ ಏನಾಯ್ತು ಅಂತ ಕೇಳಿದ್ರೆ ನಿತ್ಯ ನರಕ, ಕೆಳಗಿನ ಲೋಕಕ್ಕೆ ಹೋಗಿ ಬೀಳ್ತಾರಂತೆ. ಸರಿ,
ಅದಾದ ಮೇಲೆ ಭಗವಂತನನ್ನ ಉಪಾಸನೆ ಮಾಡ್ತಾರೆ. ಅನ್ಯಾ ಅರ್ಕಂ ಅಭಿತೋ ವಿವಿಶ್ರೇ, ಭಗವಂತನನ್ನು ಉಪಾಸನೆ ಮಾಡಿದ್ರು. ಭಗವಂತನನ್ನು ಉಪಾಸನೆ ಮಾಡಿದಾಗ ಏನಾಯಿತು ಅಂತ ಕೇಳಿದ್ರೆ, ಅವರಿಗೆ ಅಗ್ನ್ಯಂತರ್ಗತ ಸವಿತ್ರನಾಮಕನಾಗಿರ್ತಕ್ಕಂತಹ ಭಗವಂತ ಎಲ್ಲಿದ್ದಾನೆ? ಸೂರ್ಯನ ಅಂತರ್ಗತನಾಗಿ ಸವಿತ್ರನಾಮಕನಾಗಿ, ಸವಿತ್ರನ ಒಳಗೆ ಸವಿತ್ರನಲ್ಲಿ ಸವಿತ್ರನಾಮಕನಾಗಿರ್ತಕ್ಕಂತಹ ಭಗವಂತ, ಅವನನ್ನು ಉಪಾಸನೆ ಮಾಡಿದ್ರು. ಅಷ್ಟು ಮಾತ್ರವಲ್ಲದೆ ಮುಂದೆ ಹೇಳ್ತಾರೆ, ಬೃಹದ್ದನಸ್ತೋ ಯದ ಭುವನೇಶ್ವಂತಹ, ಭಗವಂತನನ್ನ ಇನ್ನಷ್ಟು ಉಪಾಸನೆ ಮಾಡ್ತಾರಂತೆ. ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಲೋಕದಲ್ಲಿ. ಯಾಕೆ? ಲೋಕದಲ್ಲಿರ್ತಕ್ಕಂತಹ ಲೋಕಸ್ತು ಭುವನೇ ಜನೇ, ಲೋಕದಲ್ಲಿ ಲೋಕಾಂತರ್ಗತನಾಗಿ ಲೋಕದಲ್ಲಿದ್ದುಕೊಂಡು ಲೋಕದ ಜನರಿಗೆ ಮತಿಯನ್ನು ಕೊಡ್ತಾ, ಮತಿ ಬೇಕು ಅಂತ ಆದರೆ ಅವರನ್ನು ಉಪಾಸನೆ ಮಾಡಬೇಕು, ಮತಿ ಬೇಡ ಅಂತಾದರೆ ಭಗವಂತನನ್ನು ಬಿಟ್ಟು ಬಿಡ್ಬೋದು. ಪತಿ ಬೇಕು ಅಂತ ಆದರೆ ಅದಕ್ಕೆ ಉಪಾಸನೆಗೆ ಹೇಳ್ತಾರೆ, ಭಗವಂತನನ್ನು ಉಪಾಸನೆ ಮಾಡು. ಈ ಬೃಹದಸ್ತೋ ಭುವನೇಶ್ವಂತಹ, ನೀನು ನಮಗೆ ಲೋಕದಲ್ಲಿರ್ತಕ್ಕಂತಹ ಭಗವಂತನನ್ನು ಉಪಾಸನೆ ಮಾಡು. ಅಷ್ಟು ಮಾತ್ರವಲ್ಲದೆ ಮುಂದೆ ಹೇಳ್ತಾರೆ, ಪವಮಾನೋ ಹರಿತ ಆವಿವೇಶ, ದಿಕ್ಕುಗಳಲ್ಲಿ ಎಲ್ಲಿದ್ದಾನೆ? ದಿಕ್ಕುಗಳಲ್ಲಿ ದಿಗ್ವ್ಯಾಪ್ತನಾಗಿ. ಒಂದು ವಸ್ತುವಿಗೆ ವಸ್ತು ಉಂಟು ಅಂತ ಆದರೆ ಎಲ್ಲಿಯ ತನಕ ನಾವು ಅದನ್ನು ಆಚಾರ್ಯ ಮಧ್ವರ ಸಿದ್ಧಾಂತ ಹೇಳುವಾಗ ಹೇಳ್ತಾರೆ, ಒಂದು ಸಣ್ಣ ಆಟಮ್, ಅದಕ್ಕೆ ಅದು ಸಣ್ಣದಾಗಿರ್ಬೋದು, ಆದರೆ ದಶದಿಕ್ ಸಂಬಂಧ ಎಂಬುದು ಉಂಟೇ ಉಂಟಲ್ವಾ? ಪೂರ್ವಾದಿ ದಿಕ್ಕುಗಳು, ಅದೇ ರೀತಿಯಾಗಿ ಅದು ಮತ್ತೆ ಊರ್ಧ್ವ, ಈ 10 ದಿಕ್ಕುಗಳ ಸಂಬಂಧ, ದಶದಿಕ್ ಸಂಬಂಧ, ಈ ವಿಚಾರವನ್ನ ಬೇರೆ ಯಾರೂ ಕೂಡ ಹೇಳಿಲ್ಲ. ಅಂತಹ ಒಂದು ಸಣ್ಣ ಜೀವಾಣು ಪರಮಾಣುವಿಗೂ ಕೂಡ ಅದಕ್ಕೂ ಕೂಡ ದಶದಿಕ್ ಸಂಬಂಧ ಇರುವುದರಿಂದಾಗಿ ಅದು ಕೂಡ ಒಂದು ವಸ್ತು ದ್ರವ್ಯ ಅಂತ ಅದನ್ನು ಪರಿಗಣನೆ ಮಾಡಬೇಕು ಅಂತ ಹೇಳಿಕೊಂಡಿರತಕ್ಕಂಥವರು ಆಚಾರ್ಯರು. ಅಂತಹ ಆ ವಾಯುದೇವನ ಪವಮಾನ ನಾಮಕನಾಗಿರ್ತಕ್ಕಂತಹ ಭಗವಂತ, ಅದೇ ಶಬ್ದವನ್ನ ಐತರೇಯ ಉಪನಿಷತ್ತು ನಮಗೆ ಹೇಳ್ತದೆ. ಪವಮಾನ ಹರಿತ ಆವಿವೇಶ, ಹರಿತ ಎಲ್ಲಿ? ಇತಃ ಸರ್ವೇಪಿ, ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಇದ್ದುಕೊಂಡು ಅವನನ್ನ ವ್ಯಾಪಿಸಿಕೊಂಡಿರ್ತಕ್ಕಂಥವನು, ಅಲ್ಲಿ ಇರತಕ್ಕಂಥವನು ಅಂತ ಹೇಳಿಕೊಂಡು ಹೇಳ್ತಾರೆ. ಇಲ್ಲಿ 3 ವಿಭಾಗವನ್ನು ಹೇಳಿದ್ರು. ಅದು ಯಾರು ಅಂತ ಕೇಳಿದ್ರೆ, ವಯಾಂಸಿ ಪಿಶಾಚಕ, ಈ ವಯಾಂಸಿ ಆಕಾಶದಲ್ಲಿ ಸಂಚಾರವನ್ನು ಮಾಡುವವರು ಪಿಶಾಚಿಗಳು. 5 ಪಿಶಾಚಿಗಳಲ್ಲಿಯೂ ಕೂಡ ದೈತ್ಯ, ರಾಕ್ಷ, ಪಿಶಾಚಿಗಳು ಅಂತ ಹೇಳಿಕೊಂಡು ವಿಭಾಗಗಳಿದೆ. ಈ ಎಲ್ಲ ವಿಚಾರಗಳನ್ನ ಸೂಕ್ಷ್ಮ ನಮಗೆ ಕೇವಲ ದೈತ್ಯರು ಗೊತ್ತು, ಆದರೆ ದೈತ್ಯರು ಬೇರೆ, ಅಸುರರು ಬೇರೆ, ಪಿಶಾಚಿಗಳು ಬೇರೆ. ಅದೇ ರೀತಿಯಾಗಿ ಎಲ್ಲ ವಿಭಾಗಗಳು, ದೈತ್ಯರ ಕೆಟಗರಿ ಬೇರೆನೇ ಉಂಟು, ಅಸುರರ ಕೆಟಗರಿ ಬೇರೆನೇ ಉಂಟು, ಪಿಶಾಚಿಗಳ ಕೆಟಗರಿ ಬೇರೆನೇ ಉಂಟು. ಇದು 3 ಕೂಡ ಒಂದೇ ಅಲ್ಲ. ನಮಗೆ ಅಸುರರು ಅಂತ ಹೇಳಿದ ತಕ್ಷಣ ದೈತ್ಯರು, ಅಸುರ, ಪಿಶಾಚಿಗಳೆಲ್ಲ ಒಂದೇ. ಇದು 3 ಕೂಡ ಬೇರೆ ಬೇರೆ ಆಗಿರ್ತಕ್ಕಂತಹ ವಿಚಾರ. ಆದರೆ ಅವರವರಿಗೆ ಯೋಗ್ಯವಾಗಿರತಕ್ಕಂತಹ ಲೋಕಗಳು ಬೇರೆ ಎಂಬುದನ್ನ ನಮಗೆ ಐತರೇಯ ಉಪನಿಷತ್ತು ಕೂಡ ಹೇಳ್ತದೆ. ಹೀಗೆ ಆ ರಾಕ್ಷಸರು ಅವರೆಲ್ಲರೂ ಕೂಡ ಭಗವಂತ ಅವರಿಗೂ ಕೂಡ ಒಂದೊಂದು ರೀತಿಯಾಗಿರ್ತಕ್ಕಂತಹ ಯೋಗ್ಯತೆಯನ್ನ ಭಗವಂತ ಕರುಣಿಸ್ತಾನೆ ಅಂತ ಹೇಳ್ತಾರೆ. ಅವರೆಲ್ಲರೂ ಕೂಡ ಎಲ್ಲಿದ್ದಾರೆ ಕೇಳಿದ್ರೆ ಅವರವರಿಗೆ ಯೋಗ್ಯವಾಗಿರತಕ್ಕಂತಹ ಆಕಾಶದಲ್ಲಿ ಇದ್ದುಕೊಂಡಿರ್ತಾನೆ. ಸರಿ, ಅವರನ್ನ ಪ್ರಳಯ ಕಾಲದಲ್ಲಿ ಭಗವಂತ ಏನು ಮಾಡ್ತಾನೆ? ಪ್ರಳಯ ಕಾಲದಲ್ಲಿ ದೈತ್ಯರಿಗೆ, ಅಸುರರಿಗೆ, ಪಿಶಾಚಿಗಳಿಗೆ ಇವರೆಲ್ಲರಿಗೂ ಗತಿ ಏನು ಅಂತ ಕೇಳಿದ್ರೆ ಭಗವಂತ ಅದಕ್ಕೂ ಕೂಡ ವ್ಯವಸ್ಥೆ ಉಂಟು. ಉತ್ತಮರನ್ನ ಹೊಟ್ಟೆಯ ಮೇಲ್ಗಡೆ, ಮಧ್ಯಮರನ್ನ, ರಾಜಸರನ್ನ ಅದಕ್ಕಿಂತ ಕೆಳಗಿನ ವ್ಯವಸ್ಥೆಯಲ್ಲಿ, ಇನ್ನೂ ನಿತ್ಯ ನರಕಗಳು, ಕೆಳಗಿನ ಅಧೋಲೋಕಕ್ಕೆ ಹೋಗತಕ್ಕಂಥವರು, ಅವರನ್ನ ಇನ್ನಷ್ಟು ಕೆಳಗಿನ ವ್ಯವಸ್ಥೆಯಲ್ಲಿ ಭಗವಂತ ಇಟ್ಟುಕೊಂಡು ತಾನಿರ್ತಾನೆ ಎಂಬುದನ್ನ ನಮಗೆ ವ್ಯವಸ್ಥೆಯನ್ನು ಹೇಳ್ತಾರೆ. ಇಂತಹ ಭಗವಂತನ ವ್ಯಾಪ್ತವಾಗಿರತಕ್ಕಂತಹ ರೂಪ, ಅದನ್ನು ನಮಗೆ ಐತರೇಯ ಉಪನಿಷತ್ತು ಹೇಳ್ತಾ ಇದೆ. ಇದರ ಐತರೇಯ ಉಪನಿಷತ್ತಿನ ಇನ್ನಷ್ಟು ಮುಂದಿನ ಭಾಗವನ್ನ ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀತಾ ಹೃದಯವಾಲಂ ವಿಷ್ಣುರುಮೇ ಪರಮಸ್ವರ್ತ ಶ್ರೀಕೃಷ್ಣಾರ್ಪಿತಮಸ್ತು.